ನಮ್ಮ ಸರ್ಕಾರ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ಜನರಿಗೆ ಕೊಟ್ಟಿದ್ದಂತ 5 ದೊಡ್ಡ ಭರವಸೆಗಳಲ್ಲಿ 4 ಭರವಸೆಗಳನ್ನ ಈಡೇರಿಸಿದ್ವಿ. ಜನವರಿ 12ನೇ ತಾರೀಕಿಗೆ 5ನೇ ಗ್ಯಾರಂಟಿನೂ ಕೂಡ ಜಾರಿ ಕೊಡ್ತಾ ಇದ್ದೀವಿ. ಯುವ ನಿಧಿ ಅದನ್ನ ಜಾರಿ ಕೊಡ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಪ್ರತಿ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. ಬಹಳ ಜನಕ್ಕೆ ಇದು ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. 4 ರಿಂದ 5 ಸಾವಿರ ರೂಪಾಯಿ, 1,16,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು ಹಿಂದೆ? 2,000 ರೂಪಾಯಿ 1,16,00,000 ಕುಟುಂಬದವರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಆಮೇಲೆ 1,60,00,000 ಜನರಿಗೆ ಅವರ ವಿದ್ಯುತ್ ಬಿಲ್ಲು ಕಟ್ಟಬೇಕಾಗಿಲ್ಲ. 1,60,00,000 ಜನರು ಬಿಲ್ ಕಟ್ಟಬೇಕಾಗಿಲ್ಲ. 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್. ಆಮೇಲೆ ಮಹಿಳೆಯರು, ಎಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡಬಹುದು. ಆಮೇಲೆ ಯಾರು ಬಹುಶಃ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತದೆ. ಅದರ ಜೊತೆಗೆ ನಾವು 5 kg ತಲಾ 5 kgಗೆ ಬದಲಾಗಿ 170 ರೂಪಾಯಿ ಕೊಡ್ತೀವಿ. ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ? ಈ ದುಡ್ಡು ಯಾರು ಮಧ್ಯವರ್ತಿಗಳು ಹೊಡ್ಕೊಳ್ತಾರ? ನಿಮಗೆ ನೇರವಾಗಿ ತಲುಪುತ್ತೆ. ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಲ್ವಾ? ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತಾ ಇಲ್ಲ? ಒಂದು ವರ್ಷಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ. 50 ರಿಂದ 60 ಸಾವಿರ ರೂಪಾಯಿ. ಹಿಂದೆ ಯಾವ ಸರ್ಕಾರ ಮಾಡಿತ್ತ? ಯೋಚನೆ ಮಾಡಿ ನೀವು. ಹಿಂದೆ ಯಾವ ಸರ್ಕಾರ ಮಾಡಿತ್ತು ಹಂಗೆ? ಯಾವ ಸರ್ಕಾರನೂ ಮಾಡಿರ್ಲಿಲ್ಲ. ನಾವು ಮಾಡಿದೀವಿ. ಕೃಷ್ಣಮೂರ್ತಿ ಗೊತ್ತಾ? ಹೇಳ್ತಾ ಇದೆಯಾ? 50 ರಿಂದ 60 ಸಾವಿರ ರೂಪಾಯಿ ಭಾಗ್ಯಗಳು. ಭಾಗ್ಯ ನಾನು ಕೊಟ್ಟದಲ್ಲ, ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ಗೊತ್ತಾಯ್ತಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ನಮ್ಮ ಅಪ್ಪನ ಮನೆ ದುಡ್ಡು ಕೊಟ್ಟಿನ. ಬೇರೆಯವರೆಲ್ಲ ನಮ್ ದುಡ್ಡು ಕೊಟ್ಟಿದ್ದೀವಿ. ಯಾರು ದುಡ್ಡು ಕೊಟ್ಟರು? ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ. ನಿಮ್ ದುಡ್ಡು ನಿಮ್ಗೆ ಕೊಡೋದು. ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು. ಅದರಿಂದ ಈ ಕಾರ್ಯಕ್ರಮಗಳನ್ನ ಕಳೆದ 7 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ.